ಅನಾಲಿಸಿಸ್ ಆದಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್. ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು, ಆ ಬೋನ್ ಯಾರ್ದು, ಎಲ್ಲಿಂದ ಬಂತು ಆ ಬೋನು, ಆ ಅಸ್ಥಿಪಂಜರ ಯಾವ ಸ್ಥಿತಿಯಲ್ಲಿ ಅವರು ಹೂತಾಕಿದ್ರು, ಅದು ಮರ್ಡರ್ ಆಗಿತ್ತಾ, ನ್ಯಾಚುರಲ್ ಆಗಿತ್ತಾ, ಹೂತವ್ರು ಯಾರು, ಇಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ಗೆ ಶುರುವಾಗ್ತವೆ ಈ ಅನಾಲಿಸಿಸ್ ಬಂದ ಮೇಲೆ. ಆದ್ದರಿಂದ ನಾವು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ. ಆ ಕಾರಣಕ್ಕಾಗಿ SIT ಮಾಡಬೇಕಾಯ್ತು ವಿನಃ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತೇಳಿ, ಜೊತೆಗೆ ಮಹಿಳಾ ಆಯೋಗದವರು ರಿಕ್ವೆಸ್ಟ್ ಮಾಡಿದರು, ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸು ಕೂಡ ನಾವು ಮಾಡಿಕೊಳ್ಳೋದಿಲ್ಲ. ಸತ್ಯವನ್ನು ಹೊರಗೆ ತರ್ತೇವೆ. ಸತ್ಯ ಹೇಳಿದೆ 164 ಸ್ಟೇಟ್ಮೆಂಟಲ್ಲಿ ಅವರು ಏನು ಹೇಳಿದ್ದಾರೆ ಅವೆಲ್ಲವನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಒಂದೊಂದಾಗಿ ಅವರು ಹೇಳಿದ ಪ್ರತಿಯೊಂದು ವಿಚಾರವನ್ನು ಕೂಡ ಇವತ್ತು ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಕೊಟ್ಟಿದ್ದಕ್ಕಾಗಿ ನಮಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಪ್ರತಿಪಕ್ಷ ನಾಯಕರು. ಅಧ್ಯಕ್ಷರೇ, ನಾನು ಭಾಳ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ. ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾನು ಅಂತಲ್ಲ, ಇಡೀ ಕರ್ನಾಟಕದ 7 ಕೋಟಿ ಜನನೂ ನೋಡ್ತಾಯಿದ್ರು. ಏನೋ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ. ಅದು ಯಾವುದೋ ಒಂದು ಹಾಡಿತ್ತು, ಯಾವುದಪ್ಪ ಅದು, ಯಾವುದು, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂಥೇಳಿ. ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗಿದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ, ಏನೂ ಇಲ್ಲ. ಏನು ಅವ್ರು ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ಅನಿಸೋವಂಥದ್ದು, ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ, ಈ ಧರ್ಮಸ್ಥಳ ಇದೆಯಲ್ಲ, ಈ ಧರ್ಮಸ್ಥಳದ ಈ ವಿಚಾರದಲ್ಲಿ, ಈ ಧರ್ಮಸ್ಥಳದ ಅನ್ಯಾಯ, ಮೋಸ, ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಅದರಿಂದ ಷಡ್ಯಂತ್ರ ಇದೆ ಅಂತ ಪದೇ ಹೇಳ್ತಾರೆ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನೂ ಇಲ್ಲ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ, ರಿಪೋರ್ಟ್ ಕಳಿಸಿದ್ದೀರಿ, ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ. ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು, ನೀವು SIT ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಎಲ್ಲ ಅವ್ರು ಹೇಳ್ತಾರೆ, ಅಲ್ಲ ಒಂದು ನಿಮಿಷ ನೀವು ಸಮಾಧಾನ, ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ. CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರೂ. ಯಾರು ಹೋಗಿದ್ದವರು? ಏನು ನಾವು ಹೋಗಿದ್ರಾ? ನಾವೆಲ್ಲ ಹೋಗಿದ್ದೀರನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕಿದ್ರು ಬಂದಿದೆ. ಇಷ್ಟಿದ್ರು ನನಗೆ ಯಾರೋ ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತು, ಅದಕ್ಕೋಸ್ಕರ SIT ಮಾಡಿದ್ರಿ. ಈಗೇನು ಹೇಳ್ತಾ ಇದ್ದಾರೆ, ಸತ್ಯ ಹೊರಬರಲಿ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ. ಅವ್ರು ಒಪ್ಕೊತೀನಿ, ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ, ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡ್ಲಿ, ಅವರು ಪವಿತ್ರರಾಗೋತಾರೆ ಅಂತ. ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ. ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ರೇಪು, ಧರ್ಮಸ್ಥಳದಲ್ಲಿ ಕೊಲೆ, ರೇಪು ಎಲ್ಲ ನೋಡಿದ್ದಾರೆ. ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ? ಎಲ್ಲರೂ ನೋಡ್ತಾರ? ನೀವು SIT ರಚನೆ ಮಾಡಿದ್ರಲ್ಲ, ನಾನು ಬೆಳಗ್ಗೆನೂ ಪ್ರಸ್ತಾವ ಮಾಡಿದೆ. ಅವನ ತಲೆ ತೆಗೆದಾಕಿದ್ದನ್ನ ಪದನ ಅವನು ಹೇಳ್ದ, ಮುಖ್ಯಮಂತ್ರಿಗಳು 28 ಕೊಲೆ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಹಾಕಿ. ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಂಬಂದೆ, ಜೈಲಿಗೆ ಹಾಕಿ ಹೇಳಿದ್ದಾರೆ. ನಾನು ನೋಡಿದ್ದೀನಿ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನೀವು ಅದನ್ನು ಹೇಳಿದ್ದೀರಾ, ಅದು ಮೇನಲ್ಲಿ ಆಗಿರೋದು ಅಂತ. ಮೇನಲ್ಲಿ ನಿಮ್ಮದೇ ಸರ್ಕಾರ 13ನೇ ತಾರೀಕು
ಚುನಾವಣೆ ನಡೆದಿರೋದು 29ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ. ಹಾಗಾದ್ರೆ SIT ರಚನೆ ಮಾಡಿ. ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರಿ, ತೆಗಿರಿ. ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳು ಇದ್ದಾರೆ ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಆ ವಿಶ್ವನಾಥ್ ಮಾತಾಡಿದ್ರು. ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು, ಈ ಸದನದಲ್ಲಿ ಏನಾದ್ರೂ ಮಾತಾಡಿದ್ರೆ ಸದನದಲ್ಲೂ ನಮಗೆ ಬೆಲೆ ಇಲ್ಲ, ಸದನದಲ್ಲೂ ಬೆಲೆ ಇಲ್ಲ ನಮಗೆ. ಇಲ್ಲಿ ಮಾತಾಡೋದು ನೀವು ಆಚರಣೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಅದರಿಂದ ನನಗೆ ಇಲ್ಲಿ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಆಮೇಲೆ ಮಾತಾಡಪ್ಪ, ಏನು ಗೊತ್ತಿಲ್ಲ ಮತ್ತೆ ಮಾತಾಡಿ. ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನು? ಸರ್ ಈಗ ಮಾತಾಡಬೇಡ, ಅವ್ರು ಮಾತಾಡಿ ಆಗ್ಲಿ, ಮಾತಾಡಿ ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಈಗ, ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ರವಿಗೌಡ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಮಗಿರುವಂಥ ಪ್ರಶ್ನೆ, ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ, ಸಿನಿಮಾ ಬರಬೇಕಾದ ಅದೇನೋ ತೋರಿಸ್ತಾರಲ್ಲ, ಏನಪ್ಪ ಟ್ರೇಲರ್ ಥರ ಬುರುಡೆ ಹಿಡ್ಕೊಂಬಂದ. ಬುರುಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ರು. ಏನೋ ಇರಬೇಕು ಬುರುಡೆನೇ ತಂದವನೇ ಅಂದರೆ ಇನ್ನೆಷ್ಟು ಹಣ ತೋರಿಸ್ಬೋದು ಇವನು ಅಂತ. ಅವ್ನು ಬುರುಡೆ ತಂದಲ್ಲ, ಎಲ್ಲಿಂದ ತಂದ? ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ, ನೀವು ಹಣ ಉಣಿದ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ. ಇದೆಯಾ? ತಹಸೀಲ್ದಾರ್ ಹೋಗ್ಬೇಕು, ಕೋರ್ಟ್ ಆದೇಶ ಮಾಡಬೇಕು. ಯಾವುದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು, ಕ್ಯಾಮ್ರಾ ಹಾಕಬೇಕು, CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು. ಇವನು ಹೆಂಗೆ ತಗೊಂಡ? ಯಾಕೆ ಕೇಳಲಿಲ್ಲ ನೀವು? ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ದರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ? ಅವನು ಅರೆಸ್ಟ್ ಮಾಡಬೇಕಾಯ್ತು. ಈ ಬುರುಡೆ ಫಸ್ಟ್ ಆ ಬುರುಡೆ ಎಲ್ಲಿತ್ತು ಅಂತ ಚೆಕ್ ಮಾಡಬೇಕಾಯ್ತು ಈ SIT ಅವರು. ಏನು ಕರೆದಿದ್ದ ಅವನು ಹಿಂದೆ ಎಲ್ಲೋದ್ರೆ ಹಂಗೆ ದಡ ಅಂತ ಓಡೋತಾರೆ, ದಡ ಅಂತ ಬರ್ತಾರೆ. ಅವ್ನು ಬುರುಡೆನ ಹಿಡಿದ್ಬಿಟ್ಟಿದ್ರೆ ಅವ್ನು ಬುರುಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನಾಗಿ ಗೊತ್ತಾಗ್ಬಿಡ್ತಾ ಇತ್ತು. ಬುರುಡೆ ಬಿಟ್ಬಿಟ್ರಿ ನೀವು. ಇವತ್ತು ಸರ್ಕಾರದ ಇಷ್ಟೊಂದು ಹಣವನ್ನ ತೆಗೆದುಕೊಂಡಿದ್ದೀರಾ.